ಎಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು ರಾಘವೇಂದ್ರ. ನಾವಿವತ್ತು ಜರ್ಮನಿಯ ರೊಮ್ಯಾಂಟಿಕ್ ಸಿಟಿ ಹೈಡೆಲ್ಬರ್ಗ್ ಹೋಗ್ತಿದ್ದೀವಿ. ಅಲ್ಲಿ ಏನೇನು ಮಾಡ್ತೀವಿ ಅಂತ ನೋಡೋಣ. ಇವಾಗ ಹೈಡೆಲ್ಬರ್ಗ್ ಕ್ಯಾಸಲ್ ಹೋಗ್ತಿದ್ದೀವಿ. ಇಲ್ಲಿ ಹಿಂದೆ ಕಾಣ್ತಾ ಇದೆ ನೋಡಿ ಕ್ಯಾಸಲ್, ಅಲ್ಲಿಗೆ ಹೋಗ್ಬೇಕು ಇವಾಗ. ಇಲ್ಲಿ ವೆಲ್ಕಮ್ ವೆಲ್ಕಮ್ ಈ ಹೃದಯವೇ ನಿನಗೆ. ಎರಡು ದಾರಿ ಇದೆ. ಒಂದು ನಡ್ಕೊಂಡು ಹೋಗ್ಬೇಕಂದ್ರೆ ಈ ಕಡೆಯಿಂದ ಹೋಗ್ಬೇಕು. ಇನ್ನೊಂದು ಬೆಗ್ ಬಾನ್ ಅಂತ ಇದೆ, ಈ ಕಡೆಯಿಂದ ಹೋಗೋದು. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಒಳಗಡೆ ಟಿಕೆಟ್ ತಗೊಳ್ಬೇಕು. 1 ವೇಗೆ 10 euros ಚಾರ್ಜ್ ಮಾಡ್ತಾರೆ. 2 ವೇ ಹೋಗಿ ಬರೋಕ್ಕೆ 16 euro ಚಾರ್ಜ್ ಮಾಡ್ತಾರೆ. ಇಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ನಾವು 2 ವೇ ಸೆಲೆಕ್ಟ್ ಮಾಡಿದ್ದೀವಿ. ನಾವು ಸ್ಲಾಸ್ ಟಿಕೆಟ್ ಅಂದರೆ ಕ್ಯಾಸಲ್ ನೋಡೋಕ್ಕೆ ಅಂತ ಟಿಕೆಟ್ ತೊಗೊಂಡಿದ್ವಿ. ಸೊ ಇಲ್ಲಿ ಇಳ್ಕೊಂಡಿದ್ದೀವಿ. ನಾವು ಕ್ಯಾಸಲ್ ಹತ್ರ ಬಂದ್ವಿ. ನಾವೇನೋ ನಡ್ಕೊಂಡು ಬರ್ತಿದ್ವಿ ಅಂತ ಅಂದರೆ ಒಂದು ಅರ್ಧ ಅವರ್ ಬೇಕಾಗಿತ್ತು ಈ ಜಾಗಕ್ಕೆ. ಬಟ್ ನಾವು ಬಂದಿದ್ದು ಬೆರ್ಗ್ ಬಾನಲ್ಲಿ ಜಸ್ಟ್ 2 ಮಿನಿಟ್ಸ್ಗೆ ಬಂದು ತಲುಪಿದ್ವಿ. ನೋಡಿ, ನಾವು ಬಂದಿದ್ದು ಬೆರ್ಗ್ ಬಾನು ಎಲ್ಲಿದೆ ಅಂತಂದರೆ ಇಲ್ಲೆಲ್ಲ ಮನೆಗಳು ಕಾಣಿಸ್ತಿದೆಯಲ್ಲ, ಅಲ್ಲಿ ಅಂಡರ್ ಗ್ರೌಂಡ್ ಅಂತ ಬಂದಿದ್ದು. ಇಲ್ಲೆಲ್ಲರೂ ನೋಡಿದ್ರೆ ನಮ್ಗೆ ಅನ್ಸೋದೇ ಇಲ್ಲ ಇಲ್ಲಿದೆ ಅಂತ. ವ್ಯೂ ಪಾಯಿಂಟ್ ಇದೆ ಇಲ್ಲಿ, ನೋಡಿ ಹೇಗಿದೆ ಅಂತ. ಸಖತ್ ಚಳಿ ಮಾತ್ರ. ಸುತ್ತಮುತ್ತ ಎಲ್ಲ ಗಾರ್ಡನ್ಸೇ ತುಂಬ ಜಾಸ್ತಿ ಇದೆ. ತುಂಬ ಚೆನ್ನಾಗಿದೆ ಎನ್ವಿರಾನ್ಮೆಂಟಲ್ಲಿ. ಸೀರಿಯಸ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ. ಮತ್ತು ಇಲ್ಲಿ ಗಾಳಿ ಕೂಡ ಫ್ರೆಶ್ ಗಾಳಿ ಅನಿಸ್ತಾ ಇದೆ.
ಇವಾಗ ಐಡಲ್ಬರ್ಗ್ ಕ್ರಿಸ್ಮಸ್ ಮಾರ್ಕೆಟ್ ಬಂದಿದ್ದೀನಿ, ಹೇಗಿದೆ ಅಂತ ನೋಡಿ. ಐಸ್ ಸ್ಕೇಟಿಂಗ್ ಇದೆ ನೋಡಿ. ಫುಲ್ ಆಸೆಯಾಗಿ ಟ್ರೈ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಇಲ್ಲೆಲ್ಲ ಸ್ಟ್ರಗಲ್ ಮಾಡೋದು ನೋಡ್ಬಿಟ್ಟು ಕೈಕಾಲು ಮುಟ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಬೇಡ ಅಂತ ಡಿಸೈಡ್. ಜರ್ಮನಿಯ ಫಸ್ಟ್ ಯೂನಿವರ್ಸಿಟಿ ಐಡಲ್ಬರ್ಗಲ್ಲೇ ಓಪನ್ ಆಗಿದ್ದಂತೆ. 1386 ಈ ಯೂನಿವರ್ಸಿಟಿ ಓಪನ್ ಆಗಿತ್ತು, ಯೂನಿವರ್ಸಿಟಿ ಐಡಲ್ಬರ್ಗ್. ಇದು ಸ್ಟೂಡೆಂಟ್ ಸಿಟಿ ಅಂತಾನೆ ಫೇಮಸ್ ಆಗಿದೆ ಐಡಲ್ಬರ್ಗು. ಏನಕ್ಕೆ ಈ ಸಿಟಿಯಲ್ಲಿ ತುಂಬ ಯೂನಿವರ್ಸಿಟೀಸ್ ಇದೆ, ಅದಕ್ಕೆ ಇದನ್ನ ಸ್ಟೂಡೆಂಟ್ ಸಿಟಿ ಅಂತಾನೆ ಕರೀತಾರೆ. ನಾನು ಒಂದು ಯೂನಿವರ್ಸಿಟಿ ಹೋಗುವಾಗಲೇ ಸಿಕ್ತು, ಯಾವುದು ಅಂತಂದರೆ ಅಕಾಡೆಮಿ ಆಫ್ ಸೈನ್ಸ್ ಅಂತ ನೋಡಿ. ಇಲ್ಲಿ ನೋಡಿ ಫುಲ್ ಚಳಿ ಇದೆ, ಅದಾದ್ಮೇಲೆ ಅಲ್ಲಿ ನೋಡಿ ಎಷ್ಟು ಬಿಸಿಲಿದೆ. ಇವಾಗ ಸುವಿನಿಯರ್ ಶಾಪಿಗೆ ಬಂದಿದ್ದೀವಿ, ನೋಡಿ ಹೇಗಿದೆ ಅಂತ.